2024 ಜನವರಿ ತಿಂಗಳ ವರ್ಷದ ಮೊದಲ ಸಂಕಷ್ಟ ಚತುರ್ಥಿ ಬಂದಿದೆ. ಇದನ್ನು ಪುಷ್ಯ ಮಾಸದ ಪುಷ್ಯ ಸಂಕಷ್ಟ ಚತುರ್ಥಿ ಎಂದು ಅಥವಾ ಲಂಬೋದರ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಈ ವರ್ಷ ಪುಷ್ಯ ಸಂಕಷ್ಟ ಚತುರ್ಥಿಯನ್ನು ಜನವರಿ 29ರಂದು ಆಚರಿಸಲಾಗುವುದು. ಈ ದಿನ ವಿಶೇಷ ಯೋಗಗಳು ಬಂದಿರುವ ಕಾರಣ ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಳ್ಳಬಹುದು. ಆ ಯೋಗಗಳು ಯಾವುದು ಮತ್ತು ಪರಿಹಾರಗಳ ಬಗ್ಗೆ ತಿಳಿಯೋಣ. ಈ ದಿನ ಶೋಭನ ಯೋಗ ಮತ್ತು ತ್ರಿಗಾಯಿ ಯೋಗದ ಸಂಯೋಜನೆ ಇದೆ. ಶೋಭನ ಯೋಗದಲ್ಲಿ ಗಣೇಶನನ್ನು ಪೂಜಿಸುವುದರಿಂದ ಸಂತೋಷ, ಅದೃಷ್ಟ ಮತ್ತು ಆದಾಯ ಹೆಚ್ಚಾಗುತ್ತದೆ. ಶೋಭನ ಯೋಗದ ಸಮಯ 2024 ಜನವರಿ 28ರಂದು ಬೆಳಿಗ್ಗೆ 8:51ರಿಂದ ಜನವರಿ 29ರಂದು ಬೆಳಿಗ್ಗೆ 9:44ರವರೆಗೆ ಇದೆ. ಇನ್ನು ತ್ರಿಗಾಹಿ ಯೋಗದ ಸಮಯ ಈ ದಿನ ಧನುರಾಶಿಯಲ್ಲಿ ಮಂಗಳ, ಶುಕ್ರ ಮತ್ತು ಬುಧರು ಇರುತ್ತಾರೆ. ಇದರಿಂದ ತ್ರಿಗಾಹಿ ಯೋಗವು ರೂಪುಗೊಳ್ಳುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ದಿನ ಗಣೇಶನಿಗೆ ಸಿಂಧೂರ ಮತ್ತು ದೂರ್ವಾದಿಂದ ಪೂಜಿಸಿದರೆ 3 ಗ್ರಹಗಳ ಅನುಗ್ರಹ ದೊರೆಯುತ್ತದೆ. ಈ ದಿನ ಮಾಡಿಕೊಳ್ಳಬಹುದಾದ ಪರಿಹಾರಗಳು ಯಾವುದೆಂದು ಇದೀಗ ತಿಳಿಯೋಣ. ಮಕ್ಕಳ ಉದ್ಯೋಗದಲ್ಲಿ ಪ್ರಗತಿಗಾಗಿ ಪರಿಹಾರ. ಪುಷ್ಯ ಸಂಕಷ್ಟ ಚತುರ್ಥಿ ದಿನದಂದು ಮಣ್ಣಿನ ಗಣೇಶನನ್ನು ಮಾಡಿ ಮತ್ತು ಪಂಚೋಪಚಾರ ವಿಧಾನದಿಂದ ಪೂಜಿಸಿ ಈ ದಿನ ಗಣಪತಿಯನ್ನು ಹಳದಿ ಬಣ್ಣದ ಬಟ್ಟೆಯಿಂದ ಅಲಂಕರಿಸಿ ಸಂಜೆ ಚಂದ್ರನಿಗೆ ನೀರನ್ನು ಅರ್ಪಿಸಿ ಉಪವಾಸವನ್ನು ಕೊನೆಗೊಳಿಸಿ ಎಳ್ಳು ಮತ್ತು ಬೆಲ್ಲವನ್ನು ಅರ್ಪಿಸಿ. ಮಗುವಿನ ಸುರಕ್ಷತೆಗಾಗಿ ಈ ದಿನ ಗಣೇಶನನ್ನು ಪೂಜಿಸುವಾಗ ಸಂಕಟನಾಶನ ಗಣೇಶನ ಸ್ತೋತ್ರವನ್ನು ಪಠಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಮಕ್ಕಳ ಎಲ್ಲ ದುಃಖಗಳ ತೊಂದರೆಗಳು ಮತ್ತು ಅಡೆತಡೆಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ. ಇನ್ನು ಒತ್ತಡದಿಂದ ಮುಕ್ತಿಗಾಗಿ ಈ ದಿನದಂದು ರಾತ್ರಿ ಪೂಜೆ ಮಾಡಿದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಓಂ ಸೋಮ ಸೋಮಾಯ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಚಂದ್ರನಿಗೆ ನೀರನ್ನು ಅರ್ಪಿಸಿ. ಇದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗುತ್ತದೆ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.